ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ನಾನು ಈಗ ಸ್ವಲ್ಪ ಹಸಿಮೆಣಸಿನ್ಕಾಯಿ ರೆಸಿಪಿನ ಹಸಿ ಖಾರ ಮಾಡೋದನ್ನು ನೋಡ್ಕೊಂಡು ಬರೋಣ ಫ್ರೆಂಡ್ಸ್. ಮೊದಲಿಗೆ ಏನೆಲ್ಲ ಬೇಕೋ ನೋಡ್ಕೊಂಡು ಬರ್ರಿ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ರೀ ರುಚಿಗೆ ತಕ್ಕಷ್ಟಿದ್ರೆ ಸಾಕ್ರಿ. ಇಷ್ಟು ಐಟಮ್ ಇದ್ರನ್ನ ರೀ ಉತ್ತರ ಕರ್ನಾಟಕ ಹಸಿಮೆಣಸಿನ್ಕಾಯಿ ಹಸಿ ಖಾರ ಮಾಡೋದನ್ನು ನೋಡ್ಕೊಂಬರೋಣ ಬರ್ರಿ ಫ್ರೆಂಡ್ಸ್. ಮೊದಲಿಗೆ ಗ್ಯಾಸ್ ಆನ್ ಮಾಡ್ಬೇಕ್ರಿ. ಆಮೇಲೆ ತವಿ ಇಡ್ಬೇಕ್ರಿ. ತವಿದಾಗನ ಫ್ರೈ ಮಾಡ್ರೆ ಮಸ್ತ್ ಬರ್ತಾವ್ರಿ ಫ್ರೆಂಡ್ಸ್, ಫ್ರೈ ಆಕೈತ್ರಿ. ಹಾಗಾಗಿ ಹಸಿಮೆಣಸಿನ್ಕಾಯಿ ರೀ ಅಲ್ಲಿ ಸ್ವಲ್ಪ ಖಡಕ್ಕಾಗಿ ಸುಟ್ಟು ಬರ್ತೈತ್ರಿ ಫ್ರೆಂಡ್ಸ್. ಹಾಗಾಗಿ ಕೆಬ್ಬಿನ ತವಿದಾಗ ನೀವು ಫ್ರೈ ಮಾಡ್ಬೋದು ರೀ. ಕಡಾಂಗಿ ಅಂತ ಇಡೋದ್ರಕ್ಕಿಂತನೂ ಇದ್ರಾಗ ಫ್ರೈ ಮಾಡೋದು ಭಾಳ ಚಲೋ ಅನಿಸ್ತೈತ್ರಿ ಫ್ರೆಂಡ್ಸ. ನೋಡ್ರಿ ಇಲ್ರಿ ತಳಗ ಮೇಲೆ ಫ್ರೈ ಮಾಡ್ಕೋತ ಸ್ವಲ್ಪ ಮಿಕ್ಸ್ ಮಾಡ್ಕೋತ ಇರ್ಬೇಕ್ರಿ ಫ್ರೆಂಡ್ಸ. ಅಂದ್ರೆ ತುಂಬ ಎಲ್ಲ ಕಡೆ ಫ್ರೈ ಆಗ್ತೈತ್ರಿ ಚಲೋದಂಗೆ ರೀ, ಮಸ್ತಾಗಿ ಫ್ರೈ ಆಗಿ ಬರ್ತೈತ್ರಿ ಫ್ರೆಂಡ್ಸ. ಈ ಥರ ನೋಡಿರಿ. ಈಗ ಸ್ಟಾರ್ಟಿಂಗ್ ಯಾರು ನೀವು ಒಂದು ಟ್ರೈ ಮಾಡಿರಿ. ನಾ ಮಾಡಿದಂಗೆ ರೀ ನೀವು ರೀ ಸ್ಟಾರ್ಟಿಂಗನ ಎಣ್ಣೆನ ಹಾಕಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ಯಾಕೆ ಹಾಕಿದ್ರಿ ಏನಾಕೈತಿಪ್ಪ ಅಂತಂದ್ರೆ ರೀ ಫ್ರೆಂಡ್ಸ್ ರೀ, ಕಾಟ ಹೂಗ ಹೇಳ್ತೈತ್ರಿ ಫ್ರೆಂಡ್ಸ, ಕಾಟ ಹೂಗ ಹೇಳ್ತೈತ್ರಿ ಫ್ರೆಂಡ್ಸ. ಹಾಗಾಗಿ ರೀ ಸ್ಟಾರ್ಟಿಂಗ್ ಎಣ್ಣೆ ಹಾಕಬೇಡ್ರಿ ಫ್ರೆಂಡ್ಸ. ನೆಕ್ಸ್ಟ್ ಒಂದು ಸ್ವಲ್ಪ ಅರ್ಧ ಬೆಂದ ನಂತರ ರೀ ಇದಕ್ಕೆ ನಾವು ಈಗ ಎಣ್ಣೆ ಮಿಕ್ಸ್ ಮಾಡ್ತೀವಿ ನೋಡ್ರಿ. ಅರ್ಧ ಫ್ರೈ ಆಗಿದ್ಮೇಲೆ ರೀ ಈಗ ನೋಡ್ರಿ ಹೆಂಗೆ ಹೋಗಿ ಹೇಳಾಕತ್ತೈತ್ರಿ ಹುಗಾರಿ. ಹಾಗಾಗಿ ಕಾಟ ಹೇಳ್ತೈತ್ರಿ ಫ್ರೆಂಡ್ಸ. ನಿಮ್ಗೆ ಅದಕ್ಕೆ ಹೇಳಿದ್ರಿ ಸ್ಟಾರ್ಟಿಂಗ್ ಎಣ್ಣೆ ಹಾಕಬೇಡ್ರಿ, ಅರ್ಧ ಬೇದ ನಂತರ ಎಣ್ಣೆ ಹಾಕಬೇಕ್ರಿ ಫ್ರೆಂಡ್ಸ. ಹಾಗಾಗಿ ರೀ ಇಲ್ಲಿ ಇನ್ನೂ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ಬೇಕಾತ್ರಿ, ಅದಕ್ಕೆ ಮಿಕ್ಸ್ ಮಾಡಕತ್ತೇನೆ ರೀ. ಸ್ವಲ್ಪ ಎಣ್ಣೆ ಹಚ್ಚಿದ್ರೂ ರೀ ಟೇಸ್ಟ್ ಬರ್ತೈತ್ರಿ ಫ್ರೆಂಡ್ಸ, ಫ್ರೈ ಆಗೋತ್ನ್ಯಾಗ ರೀ. ಈ ಥರ ನೋಡ್ರಿ ಫ್ರೆಂಡ್ಸ ಫ್ರೈ ಆಗೈತ್ರಿ. ಯಾವ ಥರ ಫ್ರೈ ಆಗೈತೆ ಅನ್ನೋದು ನೋಡ್ರಿ ಫ್ರೆಂಡ್ಸ್, ನಿಮ್ಗೆ ಗೊತ್ತಾಗತ್ತೈತ್ರಿ. ಈ ಥರ ಎಲ್ಲ ಕಪ್ ಥರ ಬರ್ಬೇಕ್ರಿ. ಹಾಗಾಗಿ 5 ನಿಮಿಷನ ರೀ ಈಗ ನಾವು ತಾಬಾನಿ ಮುಚ್ಚಿ ಗ್ಯಾಸ್ ಬಂದ್ ಮಾಡಿಬಿಡ್ಬೇಕ್ರಿ. 5 ನಿಮಿಷ ಆದ ನಂತರ ಓಪನ್ ಮಾಡಿ ತೆಗಿನೋರಿ ಫ್ರೆಂಡ್ಸ. ಯಾಕಂದ್ರೆ ಸ್ವಲ್ಪ ಸಾಫ್ಟಾಗಿ ಬೇದು ಬಂದಿರ್ತೈತ್ರಿ ಹುಗಾದೊಳಗೆ ರೀ. ಹಾಗಾಗಿ ನೀವು ಕಲ್ಲಾಗೂ ಜಜ್ಬೋದು ರೀ, ಇಲ್ಲಪ್ಪ ಅಂದ್ರೆ ಮಿಕ್ಸರ್ದಾಗ ರೀ 2 ತಿರುಗುಡಕ್ಕನ ಪೇಸ್ಟ್ ಆಗಿ ಬರ್ತೈತ್ರಿ ಫ್ರೆಂಡ್ಸ. ಬರ್ರಿ ಈಗ ಹುರಿದಿದ್ದ ಹಸಿಮೆಣಸಿನ್ಕಾಯಿನ ಮಿಕ್ಸಿ ಒಳಗೆ ಹಾಕ್ಕೊಂಡು ರೀ. ಇಲ್ಲಿ ಮಿಕ್ಸಿ ಒಳಗೆ ಹಾಕಿಸಿಂದ ರೀ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ, ಆಗ ರೀ ಬೆಳ್ಳುಳ್ಳಿ ರೀ ಫ್ರೆಂಡ್ಸ, ಜೀರಿಗೆನೂ ಸ್ವಲ್ಪ ಮಿಕ್ಸ್ ಮಾಡೋದ್ರಿ ಫ್ರೆಂಡ್ಸ. ಆಮೇಲೆ ಸ್ವಲ್ಪ ಕೊತ್ತಂಬರಿ ರೀ, ನಿಮ್ಗೆ ಎಷ್ಟು ಬೇಕು ನೋಡಿರಿ ಸ್ವಲ್ಪ ಕೊತ್ತಂಬರಿ ಮಿಕ್ಸ್ ಮಾಡಿರಿ. ಮಿಕ್ಸಿಗೆ ಹಾಕಾಕತ್ತೇನೆ ರೀ ಫ್ರೆಂಡ್ಸ್. ನೀವು ಕಲ್ಲಾಗಾರೋ ರುಬ್ಬಬೋದು ರೀ, ಟೇಸ್ಟ್ ಮಸ್ತ್ ಬರ್ತೈತೆ ರೀ ಕಲ್ಲಾಗಾದ್ರೆ. ಇಲ್ಲಿ 2 ಸುತ್ತನ್ನು ಮಿಕ್ಸರ್ಗೆ ಹಾಕೊಂಡು ಬಂದೀನಿ ರೀ. ಯಾಕಂದ್ರೆ ಸಾಫ್ಟಾಗಿ ಬೀಸಬಾರ್ದು ರೀ. ಹಾಗಾಗಿ ಸ್ವಲ್ಪ ಅವಳು ಚೌಳು ಅಂತಂದ್ರೆ ದಪ್ಪ ಇರ್ಬೇಕು ರೀ, ಅಂದ್ರೆ ಟೇಸ್ಟ್ ಬರ್ತೈತೆ ರೀ ಫ್ರೆಂಡ್ಸ. ಬರ್ರಿ ಈಗ ನಾನು ತೋರ್ಸಾಕ್ತೇನೆ ರೀ ಯಾವ ಥರ ಬಂದೈತೆ ಅಂತ ಹೇಳ್ರಿ. ನೋಡ್ರಿಪ್ಪ ಈ ಥರ ಬಂದೈತೆ ರೀ ಫ್ರೆಂಡ್ಸ್ ರೀ. ಭಾಳ ರುಚಿ ರೀ. ಹೊರಗಡೆ ಇಟ್ಟು ತಿಂದ್ರೆ ಅಂದ್ರೆ ಒಂದು 4-5 ದಿವ್ಸ ಬರ್ಬೋದು ರೀ ಫ್ರೆಂಡ್ಸ. ಅಂದ್ರೆ ಒಣಗತೈತೆ ರೀ ಹೊರಗಡೆ ಇಟ್ಟರೆ. ಫ್ರಿಜ್ನಾಗ ಇಟ್ಟು ಒಂದು ಡಬ್ಬಿ ಒಳಗೆ ಹಾಕಿ ಪ್ಯಾಕ್ ಮಾಡಿಟ್ರೆ ರೀ ಒಂದು 8 ದಿವ್ಸ ಬರ್ತೈತೆ ರೀ ಫ್ರೆಂಡ್ಸ. ನೋಡಿರಿ ಯಾವ ಥರ ಬಂದೈತಿ. ಟೇಸ್ಟ್ ಮಾಡೋನವ್ರಿಗೆ ರೀ. ಬರೀ ಈಗ ನಾವು ಊಟ ಮಾಡೋ ಟೈಮ್ ಆಗೈತೆ ರೀ, ಊಟ ಮಾಡೋ ಟೈಮ್ಗೆ ಮಾಡಿದ್ದೀನಿ ರೀ. ಹಾಗಾಗಿ ರೀ ನಿಮ್ಗೆ ಕೂಡ ಶೇರ್ ಮಾಡ್ಬೇಕು ಅನಿಸ್ತು ಶೇರ್ ಮಾಡಕತ್ತೀನಿ ರೀ ಫ್ರೆಂಡ್ಸ. ಇಲ್ಲಿ ಹಸಿ ಖಾರ ಹಾಕಿ ಕೇಸಿಂದ್ರಿ ಇದ್ರಕ್ಕೆ ಕಾಂಪಿಟೇಷನ್ ರೀ ಮೊಸರು ರೀ ಫ್ರೆಂಡ್ಸ್ ರೀ. ಗಟ್ಟಿ ಮೊಸರು ಹಚ್ಚಿ ತಿನ್ನಕತ್ರ ಅದ್ರ ಟೇಸ್ಟ ಬೇರೆ ರೀ ಫ್ರೆಂಡ್ಸ್ರ. ಹಾಗಾಗಿ ರೀ ಇಲ್ಲಿ ಚಪಾತಿ ಬೇಕಾರೆ ನೀವು ರೊಟ್ಟಿ ರೀ, ಚಪಾತಿಗಳೂ ಚಪಾತಿಗಿಂತನೂ ರೊಟ್ಟಿನ ಭಾಳ ಟೇಸ್ಟ್ ಬರ್ತೈತೆ ರೀ. ಹಾಗಾಗಿ ನಾನು ಚಪಾತಿ ಒಳಗೆ ನಿಮ್ಗೆ ತೋರ್ಸಾಕ್ತೇನೆ ರೀ. ಇಲ್ಲಿ ಶೇಂಗಾ ಹಿಂಡಿ ರೀ, ಅಂದ್ರೆ ಶೇಂಗಾ ಹಿಂಡಿ ಕೊಬ್ಬರಿ ಮಿಕ್ಸ್ ಮಾಡಿದೈತೆ ರೀ. ಇದು 3 ಇಟ್ಕೊಂಡೆ ರೀ. ಮಧ್ಯಾಹ್ನದಾಗ ಊಟಕ್ಕೆ ನಾನು ರೆಡಿ ಮಾಡ್ಕೊಂಡೀನಿ ರೀ ಫ್ರೆಂಡ್ಸ್ ರೀ.